ಎಸ್, ಇಷ್ಟೇ ಅಲ್ಲ, ಜಮೀರ್ ನನ್ನ ಕೈವಾಡ ಇದ್ರೆ ನಾನು ರಾಜೀನಾಮೆ ಕೊಡೋದಕ್ಕೂ ಕೂಡ ಸಿದ್ಧ ಅಂತ ಹೇಳ್ತಿದ್ದಾರೆ. ಜೊತೆಗೆ 24 ಗಂಟೆಯಲ್ಲಿ ಒಮ್ಮೆ ಸಾಬೀತಾದ್ರೆ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಎಂದಿದ್ದಾರೆ. ಇದು ವಸತಿ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ. ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇರುವಂತಹ ಜಮೀರ್, ನನ್ನ ಪಾತ್ರ ಏನಾದರೂ ಇದ್ರೆ 24 ಗಂಟೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೈವಾಡ ಇದ್ದು ನಾನು ಇನ್ವಾಲ್ವ್ಮೆಂಟ್ 100 ಹೇಳೋದು ಮುಂಚೆ ನಾನು ಕೊಡ್ತೀನಿ. ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ, ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ. ಬರೇ ಮೊದಲೇ ಬಾರಿ ನಾನು 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮೊದಲೇ ಬಾರಿ ಅವಕಾಶ ಸಿಕ್ತು, ಮಂತ್ರಿ ಆಗಿದೆ. ನಾನು ಫಸ್ಟ್ ಬಾರಿ MLA, ಫಸ್ಟ್ ಬಾರಿ ಮಂತ್ರಿ ಆಗಿದೆ. ಈಗ ಮಂತ್ರಿ ಆಗಿ ಸರ್ಕಸ್ ಮಾಡ್ತಾರೆ, ತಮಗೆಲ್ಲ ಗೊತ್ತಿದೆ. ನಾನು ಮಂತ್ರಿ ಆಗಿದ್ದು 6 ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು. ಬರೀ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡು ಒತ್ತಡ ಇರ್ತದೆ, ಬೇರೆ ಕಾರ್ಯಕ್ರಮ ಇರ್ತದೆ, ಏನೂ ಕಾರ್ಯಕ್ರಮ ಇಲ್ಲ, ಮನೆಯಲ್ಲಿ ಇಟ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವನು ನಾನು ಇದಕ್ಕೆಲ್ಲ ಅಡ್ಕೊಂಡು ಕೂತ್ಕೊಂಡು ಸರ್, ನಾನು ಹೇಳ್ತಲ್ಲ, ನನ್ನ ಕೈ ಮಾಡಿದ್ರೆ 100 ಅವ್ರು ಹೇಳಬೇಕಾಗಿಲ್ಲ, ನಾನೇ ಕೊಡ್ತೀನಿ. ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ. ಅವ್ರು ಯಾರು ಹೇಳ್ತಾರಲ್ಲ, ಎಷ್ಟೊತ್ತು ಹೇಳಿದ್ರು ಸರ್, ಅಲ್ಲಿ ಬಡವ್ರು ದುಡ್ಡು ತೊಗೊಳಕ ಸರ್, ಯಾರನ್ನ ಎನಿಬಡಿ ನಾನು ಹೇಳ್ತಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಅಂತಾನು ಹೇಳ್ತಾ ಇದ್ದೀನಿ. ನಾನು ಅವ್ರವ್ರ ಅಭಿಪ್ರಾಯ ಕೇಳಿ, ನಾನು ಒಂದು ನಿಮಿಷ, ಅವ್ರ ಅಭಿಪ್ರಾಯ ಅವ್ರು ಹೇಳೋರು, ದೊಡ್ಡವರು ಹೇಳಿದ್ದಾರೆ, ಹೇಳಿಕೊಳ್ಳಿ. ಸರ್ಕಾರಕ್ಕೆ ನಿಮಗೆ ಎಂಬಾರಸ್ಮೆಂಟ್ ಮಾಡಬೇಕು ಅಂತಾನೆ ಅಲ್ವಾ? ನಾನು ಹೇಳ್ತಾ ಅಲ್ವಾ ಅವ್ರ ಆಡಿಯೋ ಅವ್ರದೇ, ಅವರೇ ಹೇಳಿದ್ದಾರೆ. ನಾನು ಇವತ್ತು ಕಳ್ಸೋರು ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾರಂತ ಹೇಳಿ, ಅವರು ಹೇಳ್ಬೇಕು ತಾನೆ. ಈಗ ನಾನು ಸಚಿವ ಆಗಿದ್ದೀನಿ, ನನ್ಗೆ ಹೇಳ್ಬೇಕು ತಾನೆ. ಇಂಥವ್ರ ಪಂಚಾಯತ್ ಅವ್ನು ಯಾರು ತಗೊಂಡು ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ, ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತೊಗೊಂಡೋಗಿದ್ದಾರೆ ಅಂತ ಹೇಳ್ಬೇಕಾರೆ. ಅವ್ರು ಬಂದು ಹೇಳ್ರೆ ಇಂಥವ್ರು ತೊಗೊಂಡಿದ್ದಾರೆ ಅಂದರೆ 24 ಗಂಟೆಯಲ್ಲಿ ನಾನು ಕ್ರಮ, ವಿದಿನ್ 24 ಅವರ್ಸ್. ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ರೆ 20